ವಿಚಾರಗಳನ್ನ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಾನು ಆಗ್ಲೇ ಹೇಳ್ದಾಗೆ ಪ್ರಿಪೇರ್ಡ್ ಆಗಿ ಹೋಗಿ ಪಾರ್ಲಿಮೆಂಟ್ ಸೆಷನ್ಗಳಲ್ಲಿ ಕೂತು ಡಿಸ್ಕಸ್ ಮಾಡಿ ದೇಶದ ಜನರಿಗೂ ಕೂಡ ಕ್ಲಿಯರ್ ಕಟ್ ಆಗಿ ಕನ್ವೆ ಆಗೋ ರೀತಿ ಮಾಡಿ ಬಿಜೆಪಿ ಹೆಂಗ್ ದಕ್ಷಿಣಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದನ್ನ ಕೂಡ ಮನದಟ್ಟಾಗಿ ಮಾತನಾಡುವ ಸುವರ್ಣ ಅವಕಾಶ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳಿಗಿದೆ. ಬಟ್ ಬೇಕಿಲ್ಲ, ನಾವು ಗಲಾಟೆನೇ ಮಾಡಬೇಕು, ನಾವು ಕಲಾಪದ ಅವಧಿಯನ್ನ ವಿಸ್ತರಣೆ ಆಗೋ ರೀತಿಯಲ್ಲೇ ಮಾಡಬೇಕು, ಒಂದ್ ಇಡೀ ದಿನ ವ್ಯರ್ಥ ಆಗೋ ರೀತಿ ಮಾಡಬೇಕು. ಮತ್ತೆ ಅದೇ ಪ್ರಶ್ನೆ ಸರ್, ಕಾಂಗ್ರೆಸ್ ಅದನ್ನ ಏನ್ ಮಾಡ್ತಿದೆ? ಸ್ಮಿತಾ ನೋಡಿ, ಈ ಡಿಲಿಮಿಟೇಷನ್ ವಿಚಾರ ಇವತ್ತೆಲ್ಲ ಚರ್ಚೆ ನಡೀತಿರ್ತಕ್ಕಂಥ ಕಳೆದ 2 ವರ್ಷಗಳಿಂದ ಸತತವಾಗಿ ದಕ್ಷಿಣದ ಎಲ್ಲಾ ರಾಜ್ಯಗಳು ಈಗಾಗಲೇ ಏನು ಅದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿವೆ, ಇನ್ಕ್ಲೂಡಿಂಗ್ NDA ಮೈತ್ರಿಕೂಟವಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ದೇಶಕ್ಕೆ ಇದರಿಂದ ಡಿಲಿಮಿಟೇಷನ್ ಇಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಚರ್ಚೆ ಇವತ್ತು ಸಂಸದಲ್ಲಿ ಮಾಡಬೇಕಾಗಿಲ್ಲ. ಇಡೀ ದೇಶದ ಜನತೆಗೆ ಆಗಲೇ 2 ವರ್ಷದಿಂದ ಆಲ್ರೆಡಿ ನಡೆದಿದೆ. ಮತ್ತೊಮ್ಮೆ ಚರ್ಚೆ ಆಗಬೇಕು ಅಂದ್ರೆ ಬಿಲ್ ಒಂದು ನಿಮಿಷ ಸರ್ ಪ್ಲೀಸ್, ಅಲ್ಲ ಒಂದ್ ನಿಮಿಷ ಚರ್ಚೆ ಒಂದ್ ನಿಮಿಷ ಆಮೇಲೆ ಕೊಡ್ತೀನಿ. ಸೊ ಅಂದ್ರೆ ಆಲ್ರೆಡಿ ದೇಶದ ಜನತೆಗೆ ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿ, ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಆಲ್ರೆಡಿ ದೇಶದ ಜನತೆಗೆ ಆಲ್ರೆಡಿ ಗೊತ್ತು. ಬಟ್ ಯಾವ ಸಲಹೆಗಳ ಸೂಚನೆಗಳನ್ನ ಕೊಡೋದಕ್ಕೆ ಇದು ಡಿಬೇಟ್ ಆಗಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ವಾಸ್ತವವಾಗಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತೇನು ಡಿಲಿಮಿಟೇಷನ್ ಆಗಿ ಏನು ಇವರು ಹೇಳಿದ್ರು ನಮ್ಮ ಪತ್ರಕರ್ತರವರು, ಕರ್ನಾಟಕ ಒಳಗೊಂಡಂತೆ 4 ರಾಜ್ಯ ದಕ್ಷಿಣ ಭಾರತ ಮತ್ತೆ ಮಹಾರಾಷ್ಟ್ರ 75% 80% ಆಫ್ ದ GDP ಕೊಟ್ಟಿದ್ದಾವೆ. ಅಂದ್ರೆ ಈ ದೇಶದ ಅಭಿವೃದ್ಧಿಗೆ ಇದನ್ನ ಏನು ತಮ್ಮ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಜ್ಯಗಳಿಗೆ ನೀವು ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ರಿ. ಅದು ತಪ್ಪು ಅಂತ ಹೇಳಿ ಆಲ್ರೆಡಿ ನಾವು ವಿರೋಧವನ್ನು ಮಾಡಿದ್ದೇವೆ. ಈಗಲ್ಲ ಹೇಳಿರೋದು, ಅಥವಾ ಈಗ ಹೇಳಿದ ತಕ್ಷಣ ನಾವು ಹೇಳಿಲ್ಲ ಅಂತ ಹೇಳ್ಬಾರ್ದು. ನಾವು ಆಲ್ರೆಡಿ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ, ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ ಕೊಡ್ತಿದ್ದೇವೆ. ಆಯ್ತು, ನೀವು ಯಾವ ಆಧಾರದ ಮೇಲೆ ಪಾಪ್ಯುಲೇಷನ್ ಯಾಕೆ ಕನ್ಸಿಡರ್ ಮಾಡ್ತೀರಿ? ಮಾಡ್ತಿಲ್ಲಲ್ಲ ಸರ್, ಈಗ ಮಾಡ್ತಿಲ್ಲ. ಈಗ ಹೇಳ್ತಿರೋದು 50% ಅಂತ ಹೇಳ್ತಿದ್ದಾರೆ. ನೀವು 50% ಕನ್ಸಿಡರ್ ಮಾಡೋದಾದ್ರೆ ಕರ್ನಾಟಕದಲ್ಲಿ 28 ಇದೆ, 56 ಆಗ್ಬೇಕು. ಯಾಕೆ 42 ಆಗ್ತಾ ಇದೆ? ಯಾಕೆ UP ನಲ್ಲಿ 80? ಅಲ್ಲ ಸರ್, 28 ಫಾರ್ ಎಕ್ಸಾಂಪಲ್ 10 ಇದ್ರೆ 10ಕ್ಕೆ 5 ಆಡ್ ಆಗಿ 15 ಅನ್ನೋ ರೀತಿಯ ಲೆಕ್ಕ. 10 ಕ್ಷೇತ್ರ ಇದ್ರೆ ಪ್ಲಸ್ 5 15 ಆಗುತ್ತೆ ಅನ್ನೋ ಲೆಕ್ಕ. ಅದೇ ಹೇಳ್ತಿರೋದು. ನೀವು 50% ಕನ್ಸಿಡರ್ ಮಾಡೋದಾದ್ರೆ ನೀವೇ ಹೇಳಿದ್ರಿ, ಈಗ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ದೇಶಕ್ಕೆ ಅಭಿವೃದ್ಧಿಗೆ ಅವರ ಕಾಂಟ್ರಿಬ್ಯೂಷನ್ ಇಲ್ದಿರಾ ಇಡೀ ದಕ್ಷಿಣ ಭಾರತ ದೇಶವನ್ನೆಲ್ಲ ಸಾಕಿದೆ. ಇಡೀ ದಕ್ಷಿಣ ಭಾರತ ಕಳೆದ 30 ವರ್ಷಗಳಿಂದ ಇಡೀ ದೇಶವನ್ನ ಸಾಕಿದೆ. ಇಡೀ ದೇಶವನ್ನ ಸಾಕಿರ್ತಕ್ಕಂಥ ದಕ್ಷಿಣ ಭಾರತದ ಜನತೆಗೆ ನೀವು ದ್ರೋಹ ಬಗೆಗೆ ಹೋಗಿದ್ದೀರಿ. ಆಯ್ತು, ಇವತ್ತು ಒಂದ್ ನಿಮಿಷ ಇಡೀ ಬೆಂಗಳೂರಿನ ಒಂದು ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈ ದೇಶದ ಅಭಿವೃದ್ಧಿಗೋಸ್ಕರ ಈ ದೇಶಕ್ಕೆ ಬೆಂಗಳೂರಿನ ಎಲ್ಲರೂ ತ್ಯಾಗ ಮಾಡಿ ದೇಶದ ಎಲ್ಲಾ ಭಾಗದಿಂದ ಜನರು ಬಂದಿಲ್ಲಿ ಒಂದು ನೆಲೆಗೊಂಡಿದ್ದಾರೆ. ನೆಲೆಗೊಂಡಿದ್ದಾಗ ಏನಾಗ್ತದೆ, ಕಾಸ್ಮೋಪಾಲಿಟನ್ ನೇಚರ್ ಅಂತ ಹೇಳಿ ನಾವು ಕೂಡ ಎಲ್ಲರನ್ನು ಸೇರಿಸಿಕೊಂಡು ಈಗ ಬೆಂಗಳೂರನ್ನ ಬೆಳೆಸ್ಕೊಂಡಿದ್ದೇವೆ. ಈಗ ಚುನಾವಣೆ ವಿಚಾರಕ್ಕೆ ಹೋದಾಗ ಡಿಲಿಮಿಟೇಷನ್ ಲೆಕ್ಕದಲ್ಲಿ ಕನ್ನಡಿಗರಿಗೆ ಎಷ್ಟು ಅವಕಾಶ ಸಿಗುತ್ತೆ? ಓಕೆ, ಸೊ ಹಾಗಾಗಿ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನ ದಯವಿಟ್ಟು ತಡೀರಿ ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಇಡೀ ದಕ್ಷಿಣ ಭಾರತದ ಏನು ದ್ರಾವಿಡ ರಾಜ್ಯಗಳಿದಾವೆ, ಅನ್ಯಾಯ ಮಾಡಬೇಡಿ ಅಂತ ಹೇಳಿ. ಇನ್ನೊಂದೇ ಲಾಸ್ಟ್ ಪಾಯಿಂಟ್ ಹೇಳ್ಬಿಟ್ಟು ಮುಗಿಸ್ತೇನೆ. ನಮ್ಮ ಮಿತ್ರರು ಹೇಳ್ತಾ ಇದ್ರು ಮೊನ್ನೆ MLC ಎಲೆಕ್ಷನ್ ಅಲ್ಲಿ ನಡೆದಿದೆ ಅಂತ ಹೇಳಿ. ನಾನು ಆಲ್ರೆಡಿ ಈ ಬಗ್ಗೆ ಚರ್ಚೆನ ಮಾಡಿದ್ದೇವೆ. MLC ಎಲೆಕ್ಷನ್ ಅಲ್ಲಿ ನಮಗೆ ಬೇಕಾಗಿದ್ದು 5 ಸೀಟುಗಳನ್ನು ಗೆಲ್ಲಲು 140 ನಮ್ಮ ಹತ್ರ ಆಲ್ರೆಡಿ ಇತ್ತು. ನಮ್ಮ ಹತ್ರ ಆಲ್ರೆಡಿ ಇದ್ದಾಗ ನಾವು ಮತ್ತೊಮ್ಮೆ ಬೇರೆ ಬೈ ಮಾಡೋ ಅವಶ್ಯಕತೆ ಏನಿದೆ? ನಮಗೆ ಅವಶ್ಯಕತೆನೇ ಇರಲಿಲ್ಲ. ಅಲ್ಲ, ಅವರ ಬಿಜೆಪಿ ಅವರ ಒಳ ಜಗಳ, JDS ನ ಅವರ ಒಳ ಜಗಳದಿಂದ ಅವರಲ್ಲಿರ್ತಕ್ಕಂಥ ನಾಯಕತ್ವದ ಬಿಜೆಪಿ JDS ನಲ್ಲಿ ಇರ್ತಕ್ಕಂಥ ನಾಯಕತ್ವದ ಕಚ್ಚಾಡದಿಂದ ಬೇಜಾರಾಗಿ ನಮ್ಗೆ ಓಟ್ ಹಾಕಿದ್ರೆ ನಾವು ಜವಾಬ್ದಾರಿ. ಡಾಕ್ಟರ್ ಸತೀಶ್ ಅವರು ಇದೇ ವಾದ ಅಲ್ವಾ ಇವಾಗ ಕೇಂದ್ರದಲ್ಲಿರೋ ಬಿಜೆಪಿ ಮಾಡ್ತಾ ಇರೋದು? TMC ಯಲ್ಲಿ ಮಮತಾ ಬ್ಯಾನರ್ಜಿ ಬಗ್ಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗದಷ್ಟು ಅಸಮಾಧಾನ ಇತ್ತು. ನಿಮ್ಮ ಪಕ್ಷದ್ದು ಇದೆ. ಇಲ್ಲ, ಡಾಕ್ಟರ್ ಸತೀಶ್ ಅವರ ಸಮಯ, ಸತೀಶ್